ಫ್ರೆಂಡ್ಸ್, ನನ್ನ ಲೇಟೆಸ್ಟ್ ವಿಡಿಯೋ ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಆ್ಯಕ್ಚುಲಿ ಏನು ಹೇಳಬೇಕು ಅಂತ ಅಂದ್ಕೊಂಡೆ ಅಂದರೆ, ಇದು ನಮ್ಮ ಜಮೀನಲ್ಲಿ ಸಾಕಿರೋಂಥ ಬೆಕ್ಕು. ಆ್ಯಕ್ಚುಲಿ ಊರಲ್ಲಿ ನಾನು ನಮ್ಮಮ್ಮ ಇಬ್ಬರೇ ಇರೋದು. ನಾವಿಬ್ಬರು ಏನಾದರೂ ಇಲ್ಲ ಅಂತ ಹೇಳಿದ್ರೆ ಈ ಬೆಕ್ಕಿಗೆ ಊಟ ಎಲ್ಲೂ ಸಿಗಲ್ಲ. ಆ್ಯಕ್ಚುಲಿ ಹಾಲು, ಅನ್ನ, ಮೊಸರು, ಅನ್ನ ಏನೂ ಸಿಗಲ್ಲ. ಆದರೆ ಇದು ಒಂದು ತಿಂಗಳಾನ್ಗಟ್ಟೆ ಆದರೂ ಸಹ ಈ ಮನೇನ ಬಿಟ್ಟೋಗಲ್ಲ. ಜಮೀನಲ್ಲಿರುವಂಥ ಈ ಮನೇನ ಬಿಟ್ಟೋಗಲ್ಲ ಯಾವಾಗಲೂ. ಹಾಗೆಯೇ ಏನು ಮಾಡುತ್ತೆ ಅಂತಂದರೆ, ಇದು ಈ ಮನೆ ಒಳಗಡೆ ಒಂದು ಇಲಿ ಆಗಲಿ, ಯಾವುದೇ ಒಂದು ಚಿಟ್ಟೆನೂ ಸಹ ಬಿಟ್ಕೊಡಲ್ಲ. ಇಲ್ಲಿ ಮನೆ ಒಳಗಡೆ ಬರಲಿಕ್ಕೆ ಎಲ್ಲನೂ ಸಹ ಬೇಟೆಯಾಡಿ ಮುಗಿಸುತ್ತೆ. ಹಾಗೆಯೇ ಜಮೀನಲ್ಲೂ ಸಹ ನಾನೀಗ ತೋರಿಸ್ತೀನಿ ಒಂದು ಜಾಗ. ಆ ಜಾಗದಲ್ಲಿ ನಾವು ಕನಕಾಂಬರ ಹಾಕಿದ್ವಿ. ಎಷ್ಟು ಅಂತಂದರೆ ಒಂದಾಳು ಉದ್ದ ಕನಕಾಂಬರ ಇದ್ದಿದ್ದು. ಈಗ ನೋಡಿ ಹಾಲು ಕುಡಿತೈತೆ. ನಾನು ಬಂದಿರೋದ್ರಿಂದ ಅರ್ಧ ಲೀಟ್ರ್ ಹಾಲು ಡೈಲಿ. ಆ್ಯಕ್ಚುಲಿ ಅರ್ಧ ಲೀಟ್ರ್ ಹಾಲು, ಪಾರ್ಲೇಜಿ ಬಿಸ್ಕೆಟು ಎಲ್ಲ ಹಾಕ್ತಾಯಿದ್ದೀನಿ. ಕೈಗೆ ಸಿಗಲ್ಲ ಆದರೆ, ಬಟ್ ಹಾಲು ಕುಡಿಯುತ್ತೆ. ಇದೇ ಮನೇಲಿ ಇರುತ್ತೆ ಯಾವಾಗಲೂ ಸಹ. ಈ ನೀವು ವಿಡಿಯೋಗಳಲ್ಲೆಲ್ಲ ಬೆಕ್ಕುಗಳನ್ನ ನೋಡ್ತಾ ಇರ್ತೀರಿ. ಅದ್ರ ಸ್ಪೀಡು, ಅದ್ರ ಇದು ಎಲ್ಲ. ಒಂದು ಹಾವು ಕಚ್ಚಕ್ಕೆ ಹೋದರೆ ಆಗಿರ್ಬೋದು, ಏನಾದರೂ ಹಿಡಿಯೋಕ್ಕೆ ಹೋದ್ರೆ ಆಗಿರ್ಬೋದು, ಎಷ್ಟೊಂದು ಸ್ಪೀಡ್ ಇರುತ್ತೆ ಅಂತ. ಆದ್ದರಿಂದ ನನಗೆ ಬೆಕ್ಕು ನಾವು ಚಿಕ್ಕದ್ರಿಂದಲೂ ಸಹ ನಮ್ಮ ಮನೇಲಿ ಯಾವಾಗಲೂ ಸಾಕ್ತೀವಿ ನಾವು ಬೆಕ್ಕನ್ನ. ಮನೇಲಿ ಒಂದಿದೆ, ಇಲ್ಲೊಂದಿದೆ. ಎರಡೂ ಬೆಕ್ಕುಗಳಿಗೂ ಸಹ ಫುಡ್ ಇಲ್ಲ. ಆ್ಯಕ್ಚುಲಿ ನಾನು ನಿನ್ನೆ ರಾಗಿ ಹೊಲದ್ದು ವೀಡಿಯೋ ಮಾಡಿದ್ದೆ ನೋಡಿ, ಅದೇ ರಾಗಿ ಹೊಲ. ಸೊ ಇಲ್ಲೇ ನಾವು ಇದು ಕನಕಾಂಬರ ನೆಟ್ಟಿದ್ದು ಈ ಜಾಗದಲ್ಲಿ. ಈಗೊಂದು ಒಂದೂವರೆ ತಿಂಗಳು ಹಿಂದೆ ನಾನು ಉಳ್ಸಾಕ್ಬಿಟ್ಟೆ ಫುಲ್ ಎಲ್ಲ. ಒಂದು ಕನಕಾಂಬರನ ಒಂದಾಳುದ್ದ ಇತ್ತು ಕನಕಾಂಬರ ಗಿಡ. ಈ ಫುಲ್ಲು ಹೊಲದಲ್ಲಿ, ಒಂದು 10 ಗುಂಟೆ ಹೊಲದಲ್ಲಿ ಕನಕಾಂಬರ ಫುಲ್ ಇತ್ತು. ನಮ್ಮಮ್ಮ ಇದ್ರಲ್ಲ, ಆವಾಗ ಬಿಡಿಸ್ತಾಯಿದ್ರು, ಡೈಲಿ ಕುಯ್ಕೋತಾಯಿದ್ರು, ಡೈಲಿ ನೀರು ಹಾಯಿಸ್ಕೊಂಡು. ನಮ್ಮ ಬೆಕ್ಕು ಯಾವಾಗಲೂ ಕಂಪ್ನಿ ನಮ್ಮ ಅಮ್ಮಂಗೆ ಹಿಂದೆನೇ ಇರೋದು ಯಾವಾಗ್ಲೂ. ಆ ಕನಕಾಂಬರ ಗಿಡದ ಒಳಗಡೆ ಹೋಗ್ಲಿಕ್ಕೆ ಭಯ ನಮಗೆ. ಆದರೆ ನಮ್ಮಮ್ಮ ಧೈರ್ಯ ಮಾಡಿ ಹೋಗ್ತಿದ್ರು. ಯಾಕೆ ಅಂದರೆ ಬೆಕ್ಕು ಯಾವಾಗಲೂ ಸಹ ಬೇಟೆಯಾಡಿ ಏನೂ ಇಲ್ದಂಗೆ ಕಾಪಾಡ್ಕೊಂಡಿತ್ತು ಅಂತೇಳಿ. ಸೊ ಈ ಬೆಕ್ಕು ಇವಾಗ ಒಂದೇ ಆದರೂ ಸಹ, ನಾವು ಇಲ್ಲದೆ ಹೋದರೂ ಸಹ ಯಾವಾಗಲೂ ಬೇಟೆ ಆಡಿಕೊಂಡು ಇಲ್ಲಿ ನಮ್ಮನ್ನು ಒಂದು ರೀತಿ ಬೆಕ್ಕು ಯಾವಾಗಲೂ ನಮ್ಮನ್ನು ಕಾಪಾಡುತ್ತೆ. ನೋಡಿ ಹೆಂಗೆ ನೋಡ್ತೈತೆ. ಕುಡಿ. ಯಾವಾಗಲೂ ಕಾಪಾಡಿಕೊಂಡು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ನಾನೇನಾದ್ರು ಇಲ್ಲಿ ಇದ್ದಿದ್ದರೆ ಒಂದು ನಾಯಿ ಮತ್ತು ಇನ್ನೊಂದು 2-3 ಬೆಕ್ಕುಗಳನ್ನ ಸಾಕ್ತಿದ್ದೆ ನಾನು. ಆ್ಯಕ್ಚುಲಿ ಇಲ್ಲಿಗೆ ಬಂದಾದ್ಮೇಲೆ ಅದೇ ಕೆಲಸ ಮಾಡೋದು. ಇದನ್ನು ಹೇಳಬೇಕು ಅಂದ್ಕೊಂಡೆ, ಅದಕ್ಕೆ ಈ ವಿಡಿಯೋ ಮಾಡಿದೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತೋರಿಸ್ತೀನಿ ನಾನು ನಿಮಗೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಂಡ್ಯ ಹುಡುಗನ ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಇದು ಪರಂಗಿ ಸಸಿಗಳು ನಾನು ಹಾಕಿರೋದು. ನೆನ್ನೆ ತಾನೇ ಎಲ್ಲ ರೆಡಿ ಮಾಡಿದೆ. ಇವಾಗ ನೀರು ಇರಬೇಕು. ಯಾರು ಇಲ್ಲದೇ ಇರೋದ್ರಿಂದ ಇಲ್ಲಿ ಮೇಂಟೆನೆನ್ಸು ಕಷ್ಟ ಆಗ್ಬಿಟ್ಟೈತಿ ಸದ್ಯಕ್ಕೆ. ಆದರೂ ಸಹ ವಾರಕ್ಕೊಂದ್ಸರಿ ಏನೋ ಮೇಂಟೈನ್ ಮಾಡಿಕೊಂಡು ಟ್ರೈ ಮಾಡ್ತಾಯಿದ್ದೀನಿ ಅವುಗಳನ್ನ ಬೆಳೀಲಿಕ್ಕೆ. ನನಗೆ ಜಾಗಗಳನ್ನ ಸುಮ್ಮನೆ ವೇಸ್ಟಾಗಿ ನೋಡೋದು ಅಂತಂದರೆ ನನಗಾಗಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ, ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ಜಾಗದಲ್ಲೂ ಸಹ ಎಂಗೇಜ್ ಆಗಿರಬೇಕು ಜಮೀನು ಅನ್ನೋದು. ಸುಮ್ಮನೆ ಯಾವುದೋ ಒಂದು ಗಿಡ ಬೆಳೀತಾ ಇರುತ್ತೆ, ಅದ್ರ ಬದಲು ನಾವು ಬೇರೆ ಏನಾದರೂ ಹಾಕಿ ಅದನ್ನು ಬೆಳಿಬೋದು, ವ್ಯಾಲ್ಯೂನ ಆ್ಯಡ್ ಮಾಡ್ಬೋದಲ್ವ ಅಂತೇಳಿ ನಾನು ಬೆಳೀತಾಯಿದ್ದೀನಿ. ನಮಸ್ತೆ, ಧನ್ಯವಾದಗಳು, ಬಾಯ್ ಬಾಯ್. ಶುಭೋದಯ ಹೇಳೋದನ್ನೇ ಮರ್ತೆ ನೋಡಿ. ಇದು ಬೆಳಗ್ಗೆನೇ ಎಷ್ಟು 7 ಗಂಟೆಗೇ ಮಾಡ್ತಿರೋ ವಿಡಿಯೋ ಇದು.